I like it. What is this, Kanta? What is this? ನಾವು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದ್ರೆ ಲಡ್ಡು ಪ್ರಸಾದ ಕೊಡ್ತಾರೆ. 2 ಕೊಂಡಲವಾಡ ವೆಂಕಟರಮಣ ಗೋವಿಂದ ಅಂತ ಜಪಿಸ್ತಾ ಲಾಡುನ ಗುಳುಂ ಮಾಡಿ ಬರ್ತೀವಿ ನಾವು. ಸಖತ್ತಾಗಿ ತುಪ್ಪ ಹಾಕಿರ್ತಾರೆ. ಶಿವಾಲಯಕ್ಕೆ ಹೋದ್ರೆ ಸಕ್ಕರೆ ತೀರ್ಥ ನೀಡ್ತಾರೆ. ಶಿವ ಅಂತ ತಗೊಂತೀವಿ ನಾವು. ಇಸ್ಕಾನ್ ಹೋದ್ರೆ ಶ್ರೀಕೃಷ್ಣನ ಭಕ್ತರಿಗೆ ಬಿಸಿಬೇಳೆ ಬಾತು ಪುಳಿಯೋಗರೆ ಕೊಡ್ತಾರೆ. ಹರೇ ರಾಮ ಹರೇ ಕೃಷ್ಣ ಅಂತ ಹಾಡ್ತಾ ಭಜನೆ ಮಾಡ್ತಾ ಸೈಲೆಂಟ್ ಆಗಿ ತಿನ್ಕೊಂಡ್ ಬರ್ತೇವೆ ನಾವು ಬಿಸಿಬೇಳೆ ಬಾತ್ನ. ಆದ್ರೆ ಇದೇನಿದ ಕಾರವಾರ ಮಾಜಾಳಿ ಟೆಂಪಲ್ ಹೋಗಿ ದೇವರಿಗೆ ಕೈ ಮುಗಿದವರಿಗೆಲ್ಲ ತಾಜಾ ತಾಜಾ ಫಿಶ್ ಫ್ರೈ ಅಂಡ್ 90 ವಿಸ್ಕಿ ಕೊಡ್ತಾರಂತಲ್ಲ. ಐ ಲೈಕ್ ಇಟ್. ಮೇ ಬಿ ಈ ಮ್ಯಾಟರ್ ನಮ್ಮ ಗುಂಡು ಮಿನಿಸ್ಟರ್ ರೇಣುಸ್ ಕಿವಿಗೆ ಬಿದ್ರೆ ಆ ಟೆಂಪಲ್ ಅಕ್ಕ ಪಕ್ಕ ಶಿವ ಅಂತ ಹೈ ಕ್ಲಾಸ್ ವಿಸ್ಕಿ ಶಾಪ್ ನ ಓಪನ್ ಮಾಡ್ಬಿಡ್ತಾರೇನೋ ಯಾವನಿಗೆ ಗೊತ್ತ. ಓಕೆ ಫೈನ್, ಈ ವಿಸ್ಕಿ ತೀರ್ಥ ಫಿಶ್ ಫ್ರೈ ಪ್ರಸಾದದ ಮ್ಯಾಟರ್ ಸೈಡ್ ಗಿಡ. ಬಾಯಿಲೆ ನಮ್ಮ ಬಳ್ಳಾರಿನಲ್ಲಿ ಶ್ರೀರಾಮುಲು ಫ್ಲವರ್ ಪಾರ್ಟಿ ಈಶು ಅಂಕಲ್ ಬಗ್ಗೆ ಏನೋ ಹೇಳಿದಾರಂತೆ. ಅದೇನು ಅಂತ ಕೇಳಿಸ್ಕೊಂಡ್ಬಾ. ಬಳ್ಳಾರಿ ಶ್ರೀ ಈಶು ಅಂಕಲ್ ಆಕ್ಚುಲಿ ಅವತ್ತು ಹೇಳಿದ್ದೇನು ಹೇಳ್ರಿ? ಅವತ್ತು ಈಶ್ವರಪ್ಪರು ಹೇಳಿದಂತ ಮಾತೇನು ಗೊತ್ತೇನು? ಹ್ಞೂನ್ರಿ, ಅವ್ರು ಹೇಳಿದ್ದನ್ನ ಹೇಳ್ರಿ ಸಾಕು. ಯಡಿಯೂರಪ್ಪನವರು ಪಕ್ಷದ ವಿರೋಧಿ ಚಟುವಟಿಕೆಗಳನ್ನ ನಡೆಸ್ತಾ ಇದಾರ. ಅಯ್ಯಯ್ಯೋ, ಪಕ್ಷದಿಂದ ಯಡಿಯೂರಪ್ಪರ ಉಚ್ಚಾಟನೆ ಮಾಡ್ತಾ ಇದೀವಿ. ಓ ಹೌದಾ? ಪಕ್ಷದಲ್ಲಿ ಯಡಿಯೂರಪ್ಪರನ್ನ ಉಳಿಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಹಂಗ ಮಾಡ್ಬೋದಾಗಿತ್ತವ್ರ? ನೀವು ನೋಡ್ರಿ, ಕೆಲವೇ ದಿನಗಳಲ್ಲಿ ಪಕ್ಷದಿಂದ ಅವರು ಉಚ್ಚಾಟನೆ ಮಾಡ್ತೀವಿ. ಅವರು ಇವತ್ತು ಏನು ಸದಾನಂದ ಗೌಡ್ರನ್ನ ಮುಖ್ಯಮಂತ್ರಿಯಾಗಿ ಮಾಡ್ಲಿಕ್ಕೋಸ್ಕರ ಏನು ಪ್ರಯತ್ನವನ್ನು ಮಾಡ್ತಾ ಇದ್ರು. ಎಂಥ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ನಾವು ಬಿಡೋದೋ ಇಲ್ಲ. ಇವತ್ತು ಹೆಂಗ್ ಶತ ಏನೋ ಗತ ಏನೋ ಯಡಿಯೂರಪ್ಪರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಪಕ್ಷದಿಂದ ಹೊರಗಾಕಿ ಅವ್ರು ಏಕಾಂಗಿಯಾಗಿ ಮಾಡ್ತೀವಿ ಅಂತ ಹೇಳಿದಂತ ಮಾತು ಯಾರು ಗೊತ್ತೇನು? ಅದ್ರಲ್ಲಿ ಮತ್ತೇನ್ ಟ್ವಿಸ್ಟ್? ಈಶು ಅಂಕಲ್ ತಾನೆ? ಇದೇ ಈಶ್ವರಪ್ಪನವರು ಹೇಳಿದಂತ ಮಾತು ನೆನ್ಪು ಮಾಡ್ಕೋಬೇಕು. ಆಯ್ತು ಬಿಡ್ರಿ, ಅವ್ರ ಒಂಥರ ಗಜನಿ ಇದ್ದ ಹಾಗೆ, ಅವ್ರಿಗೆ ಏನು ನೆನಪಿರಂಗಲ್ಲ. ಈಶ್ವರಪ್ಪನವರೇ ತಾವು ಮಾತಾಡೋಂಥ ಸಂದರ್ಭದಲ್ಲಿ ತಮ್ಮ ನಾಲಿಗೆ ಮೇಲೆ ಸ್ವಲ್ಪ ಇದು ಏನಂತೀರಿ, ನಾವು ಉಪ್ಪಿನಕಾಯಿ ಅಂತವೆ ಹಿಡ್ಕೊಂಡು ಮಾತಾಡಬೇಕಾಗುತ್ತೆ. ಓ ಹಿಡಿತಾ? ಓ ಹಂಗ. ಓಕೆ. ಕೇಳಿಸ್ಕೊಂಡ್ ಯಾಕಂತ ಶ್ರೀರಾಮುಲು ಮಾತು ಹೇಳೋದನ್ನ ಕೇಳಿಸ್ಕೊಂಡ್ಯಾನೇನೋ, ನೋಡಿದ್ಯಾನೇನೋ ಎಂಥ ಟೈಮಲ್ಲಿ ಒಳಗಡೆ ಇರೋ ಹುಡುಕು ಹೆಂಗೆ ಈಚೆ ಬರ್ತಾ ಇದೆ ಅಂತ. ಐ ಲೈಕ್ ಇಟ್. ಇದೇನಿದು ಕಾಂತ, ಏನಿದ ಬಿಸಿಲು ನಾಡು ಬಳ್ಳಾರಿನಲ್ಲಿ ನಮ್ಮ ಕೈ ಪಾರ್ಟಿ ಮೈಸೂರಿನ ಮಸ್ತ್ ಕಟ್ಟಾಳು ಸಿದ್ದೋಸ್ಗೆ ಶ್ರೀರಾಮುಲು ಹಿಂದಿರೋ ಬಂಟ್ರುಗಳು ದಾರಿಗೆ ಅಡ್ಡವಾಗಿ ನಿಂತ್ಕೊಂಡ್ಬಿಟ್ರಲ್ಲ ಕಾಂತ, ಜಾಗಾನೇ ಬಿಡ್ದಂಗೆ. ವಾಟ್ ಈಸ್ ದಿಸ್ ನಾನ್ಸೆನ್ಸ್? ಮತ್ತೆ ನಮ್ಮ ರಾಮುಲು ಗಲ್ಲಿ ರೌಡಿ ಆಗ್ಬಿಟ್ರ ಏನ್ ಕಥೆ? ಐ ಡೋಂಟ್ ಲೈಕ್ ಇಟ್. ಓಕೆ ಫೈನ್, ನಮ್ಮ ಸಿದ್ದಣ್ಣವರು ಈ ಮ್ಯಾಟರ್ ಬಗ್ಗೆ ಏನಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಕೇಳಿಸ್ಕೋಕಂತ ಕೇಳೋ ನೀನ. ಓ ಸಿದ್ದುಬಾಯಿ, ಅಂದ್ಹಾಗೆ ಬಳ್ಳಾರಿಗೆ ಬಂದು ನೀವೇನ್ ಕೇಳ್ತೀರಿ? ನಾವು ಓಟ್ ಕೇಳ್ತೀವಿ. ನಿಮಗೆ ಓಟ್ ಹಾಕ್ಬಿಡ್ತಾರಾ ಕೇಳಿದ್ರ? ನೀವು ಯಾರಿಗಾರ ಓಟ್ ಮಾಡ್ಕೊಳ್ರಿ, ಓಟೇ ಕೇಳೋದ್ ಬೇಡ ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ಅದು ಒಳ್ಳೇದಲ್ಲ. ಓ ಹಂಗ, ಅದು ಕರೆಕ್ಟ್ ಬಿಡ್ರಿ. ಸರಿ ಇಲ್ಲ. ಈಗ ನೀವು ಬೇರೆ ಊರಿಗೆ ಬಂದಾಗ ಅಲ್ಲೆಲ್ಲ ಕಾಂಗ್ರೆಸ್ ವೋಟರ್ಸ್ ಇದ್ದಾಗ ನಿಮ್ಮ ಊರು ಒಳಗಡೆ ಬರಬೇಡಿ ಅಂದ್ರೆ ಎಷ್ಟು ಚೆನ್ನಾಗಿ ಕಾಣಿಸಲ್ಲ ಅದು? ಇಟ್ ಡಸ್ ನಾಟ್ ಲುಕ್ ನೈಸ್. ಪ್ರಜಾಪ್ರಭುತ್ವದಲ್ಲಿ ಇದಕ್ಕಿಂತ ಕೆಲ ಅವಕಾಶ ಇರಬಾರ್ದು. ಹೌದು, ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಆಗ್ಬೇಕು ಯಾವಾಗಲೂ. ನಿಜ. ಗುಂಡಾಗಿರಿ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ, ಆದ್ರೂ ಕೂಡ ನಮ್ಮ ಹುಡುಗರಿಗೆಲ್ಲ ಒಂದಷ್ಟು ಹುಡುಗರು ಕಟ್ಕೊಂಡು ಒಂದು 50 ಜನ ಹಿಂದ್ಗಡೆ ಮುಂದ್ಗಡೆ ನಮಗೆ ಮಾತಾಡಕ್ ಬಿಡದೇನೆ ಅವಾಚ್ಯ ಶಬ್ದಗಳನ್ನೆಲ್ಲ ಬಳಸಿ ಬೈದು ಈ ತರ ಅವನೇ ಇನ್ಸ್ಟಿಗೇಟ್ ಮಾಡಿದ್ದವು. ಓಕೆ ಫೈನ್, ಬೈ ಸಿದ್ದು ಬಾಯ್, ಮತ್ತೆ ಸಿಗ್ತೇವೆ. ಈ ಫ್ಲವರ್ ಪಾರ್ಟಿ ಅವರು ಶ್ರೀರಾಮುಲುನ ಮಣ್ಣು ಮುಗಿಸೋದಕ್ಕೆ ಆಪರೇಷನ್ ಕಮಲ ಮಾಡ್ತಾ ಇದ್ರೆ, ಈ ಕಡೆ ಶ್ರೀರಾಮುಲು ಕಡೆ ಸೈನಿಕರು ಓಟಿಗಾಗಿ ನೋಟ್ ಹಂಚೋದಕ್ಕೆ ಹೋಗಿ ಖಾಕಿಗಳ ಕೈಗೆ ತಗಲಾಕೊಂಡ್ಬಿಟ್ರಲ್ಲ ಕಾಂತ. ಐ ಲೈಕ್ ಇಟ್. ಪರವಾಗಿಲ್ಲ ಕಾಂತ, ನಮ್ಮ ಫ್ಲವರ್ ಪಾರ್ಟಿ ಸಖತ್ ಐಡಿಯಾ ಮಾಡಿ ತುಂಬಾ ಜಬರ್ದಸ್ತ್ ಇರೋ ಪೊಲೀಸ್ ಆಫೀಸರ್ಗಳನ್ನ ಹಾಕಿದ್ದಾರೆ ಈ ಬಳ್ಳಾರಿಗೆ. ಓಕೆ, ಇದೆಲ್ಲ ಇರಲಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನೋಟಿಸ್ ಕೊಟ್ಟಿರೋ ಬಗ್ಗೆ ನಮ್ಮ ಶ್ರೀ ಗ್ರೇಟ್ ಸಿಸ್ಟರ್ ಶಾಂತಕ್ಕ ಏನ್ ಹೇಳ್ತಾರೆ ಅಂತ ಕೇಳೋಕಂತ. ಅದೇನ್ ಹೇಳ್ತಾರೆ ಅಂತ ಕೇಳಿಸ್ಕೊಂಡು ಶಿವ ಅಂತ ಬೆಂಗಳೂರು ಕಡೆ ಬಸ್ ಹತ್ಬಿಡೋಣ ಏನಂತಾನೇನೋ. ಓಕೆ, ಟಿಕೆಟ್ ಬುಕ್ ಮಾಡಿರ್ತೀನಿ ನಾನು. ಶಾಂತಕ್ಕ, ಏನಕ್ಕ ನಿನ್ ಕತೆ? ನೋಟಿಸ್ ಬಂತಲ್ಲ, ನಿಮಗೆ ಗೊತ್ತೈತೇನ ಅದು ಮ್ಯಾಟ್ರು? ಹಿರಿಯ ನಾಯಕರು ನೋಟಿಸ್ ಕೊಟ್ಟಿದ್ದಾರೆ ಅಂತ ನಾನು ಟಿವಿ ಮೂಲಕ ನೋಡ್ತಾ ಇದ್ದೀನಿ. ಓ ಹಂಗ, ಟಿವಿಯಲ್ಲಿ ನೋಡಿದ್ರ ನೀವು? ಮತ್ತೆ ಮುಂದೆ ಏನಕ್ಕ ನಿಮ್ ಕತೆ? ಇಂಥ ನೋಟಿಸ್ಗಳು 100 ಬರಲಿ, ನಾವು ಶ್ರೀರಾಮುಲವ್ರ ಜೊತೆಗೆ ಇರ್ತೀವಿ, ಶ್ರೀರಾಮುಲವ್ರಿಗೆ ಪ್ರಚಾರ ಮಾಡ್ತೀವಿ. ವಾವ್, ಏನಕ್ಕ ನೀವು ಒಂಥರ ರಜನಿ ಇದ್ದ ಹಾಗೆ. ಒಂದ್ ಸಾರಿ ಹೇಳಿದ್ರು ಒಂದ, 100 ಸಾರಿ ಹೇಳಿದ್ರು ಒಂದ. ಶಬಾಷ್. ಓಕೆ, ಇವತ್ತಿಗೆ ಎಷ್ಟು ಸಾಕು ಕಾಂತ, ಸಾಕು. ನನಗೂ ತಲೆ ಕೆಟ್ಟ ಹೋಗ್ಬಿಟ್ಟಿದೆ ಬಳ್ಳಾರಿ ಮ್ಯಾಟ್ರ್ ಮಾತಾಡಿ. ಸಾಕು ನೋಡಿ, ನನ್ನ ಹೀರೋ ಮ್ಯಾಜೆಸ್ಟಿಕ್ ಲೂನಾ ತಗೊಂಡ್ ಬರ್ತೀನಿ ಬ್ಲೌ ಹೊಡೆಸ್ಕೊಂಡು. ನಾನು ನೀನು ಕಾರವಾರ ಮಾಜಾಳಿ ಟೆಂಪಲ್ ಹೋಗಿ ವಿಸ್ಕಿ ತೀರ್ಥನ ಭಕ್ತಿಯಿಂದ ತಗೊಂಡು ಫಿಶ್ ಫ್ರೈ ಪ್ರಸಾದನ ತಿನ್ಕೊಂಡು ನೆಂಚ್ಕೊಂಡ್ ಬರೋಣ. ನಡಿ ಕಾಂತ ನಡಿ.